ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್. ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ರಾತ್ರಿಯ ಊಟದ ಸಮಯವಾದರೂ ಶ್ರೀರಾಮ ಮನೆಗೆ ಬಂದಿರಲಿಲ್ಲ. ಜಾನಕಿ ಗೌಡರು ಎಷ್ಟೇ ಕರೆ ಮಾಡಿದರೂ ರಿಸೀವ್ ಮಾಡಿರಲಿಲ್ಲ. ಅವನ ಕೋಪ ಮನೆಯವರಿಗೆಲ್ಲ ಗೊತ್ತೇ ಇತ್ತು. ಆದರೆ ಜಾನಕಿಗೆ ಕೊಂಚ ತಳಮಳ. ಊಟ ಮುಗಿಸಿ ಅವನ ದಾರಿಯನ್ನೇ ಕಾಯುತ್ತಿದ್ದರು ಗೌಡರು ಅಲ್ಲೇ ಕುಳಿತು. 10:30 ಮೇಲೆ ಆದ ಶ್ರೀರಾಮನ ಬೈಕಿನ ಶಬ್ದಕ್ಕೆ ಎಲ್ಲರಿಗೂ ನೆಮ್ಮದಿ. ಒಳಬಂದು ಯಾರ ಕಡೆಯೂ ಗಮನ ಕೊಡದೆ ಮೆಟ್ಟಿಲು ಹತ್ತಲು ಹೊರಟವನನ್ನು ಕರೆದರು ಗೌಡರು. ಶ್ರೀರಾಮ. ಅವರು ಕೂಗಿದ್ದು ಕೇಳಿ ಅಲ್ಲೇ ನಿಂತ ಶ್ರೀ. ಇನ್ನೂ ಕೋಪ ಕಡಿಮೆ ಆಗಿಲ್ವೇನೋ ನಮ್ಮ ಮೇಲೆ ಎಂದರು ಶಾಂತವಾಗಿ. ಏನೋ ಮಾತನಾಡದೆ ಕೂದಲು ಮೇಲೇರಿಸಿ ನಿಂತ ಅವ. ದಣಿ, ತಪ್ಪಾಯ್ತೋ ಹೇಳದೇ ಇದ್ದದ್ದು, ಮಾತಾಡು ಈಗಲಾದರೂ. ಕೇಳಿತು ಅಜ್ಜಿ ಅವನ ಮುಂದೆ ಬಂದು ನಿಂತು. ಅಜ್ಜಿ, ಊಟ ಮಾಡಿದ್ಯಾ ನೀನು? ಕೇಳಿದ ತಾಳ್ಮೆಯಿಂದ ಅಜ್ಜಿಯ ಹೆಗಲು ಬಳಸಿ. ಅವನ ಕೋಪವೇನೂ ಕಡಿಮೆ ಆಗಿರಲಿಲ್ಲ. ಆದರೆ ಅಜ್ಜಿಗೆ ಅವನ ಕೋಪ ತೋರಿಸಿ ನೋವು ಕೊಡಲಾರ ಅವ. ಈಗ ಮಾಡಿದ್ವು ನಾವು ಎಲ್ಲರೂ. ನೀನು ಊಟ ಮಾಡು ಹೋಗು. ನಿನ್ನ ಹೆಂಡತಿನೂ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ನೋಡು. ಸರಿ ಅಜ್ಜಿ, ನೀನು ಮಲಗು ಹೋಗು ಎಂದು ಕೋಣೆಯ ಕಡೆ ನಡೆದ. ರುದ್ರ, ಮಲಗು ಹೋಗು ನೀನು. ನಾಳೆ ಅವನೇ ಮಾತಾಡ್ತಾನೆ. ಗೊತ್ತಲ್ಲ ನಿನಗೆ ಅವನ ಬಗ್ಗೆ. ನಿನ್ನ ಮೇಲೂ ಅವನ ಕೋಪ ನಿಲ್ಲಲ್ಲ ಅಂತ. ಹೋಗು ಮಲಗು ಎಂದು ಕೋಣೆಯ ಕಡೆ ನಡೆದರು ಎಲ್ಲರೂ. ಜಾನಕಿ ಅವನಿಗಾಗಿ ಊಟಕ್ಕೆಂದು ಕಾದು ಕುಳಿತಳು ಅಲ್ಲೇ. 20 ನಿಮಿಷ ಕಳೆದರೂ ಕೆಳಗೆ ಬಂದಿರಲಿಲ್ಲ ಅವ. ತಡವಾಯಿತೆಂದು ತಾನೇ ನೋಡಲು ಕೋಣೆಗೆ ಬಂದಳು ಜಾನಕಿ. ಜೇಬಿನಲ್ಲಿ ಕೈ ಇಟ್ಟುಕೊಂಡು ಹೊರ ನೋಡುತ್ತಾ ಬಾಲ್ಕನಿಯಲ್ಲಿ ನಿಂತಿದ್ದ ಶ್ರೀ ಬಟ್ಟೆಯನ್ನು ಬದಲಾಯಿಸದೆ. ಅವನಿಗಿನ್ನೂ ಅವಳ ಮೇಲೆ ಕೋಪವೇ. ಅದು ಮಾತ್ರ ಸ್ವಲ್ಪವೂ ಕಡಿಮೆಯಾಗಿರಲಿಲ್ಲ. ಅವಳ ಮುಖ ನೋಡಿ ಕೋಪ ಕರಗುವಂತಿರಲೂ ಇಲ್ಲ. ಜಗ್ಗನಿಗೆ ಅವನಿಗೆ ಇದ್ದ ದ್ವೇಷ 1-2 ದಿನದ್ದಲ್ಲ. ಇವನಿಗೇನೋ ಅವನ ಜೊತೆ ದ್ವೇಷ ಮುಂದುವರೆಸುವ ಮನಸ್ಸು ಇಲ್ಲ. ಆದರೆ ಅವನು ರಕ್ತ ಕೊಟ್ಟ ವಿಷಯವನ್ನು ತನ್ನಿಂದ ಮುಚ್ಚಿಟ್ಟರಲ್ಲ, ಅದು ತನ್ನ ಹೆಂಡತಿಯಾದ ಜಾನಕಿಯೂ ಏನೂ ಹೇಳಲಿಲ್ಲವಲ್ಲ ಎಂಬ ಕೋಪವೇ ಅವನದ್ದು. ಕೋಣೆಯ ಒಳಗೆ ಬಂದು ಅವನ ಹಿಂದೆ ನಿಂತಳು ಅವಳು. ರೀ, ಊಟಕ್ಕೆ ಬರಲ್ವಾ ಕೇಳಿದಳು ಸಹಜವಾಗಿಯೇ. ಉತ್ತರಿಸಲಿಲ್ಲ ಅವ ಕೋಪಿಷ್ಟ. ರೀ, ನಿಮಗೆ ಕೇಳ್ತಿರೋದು ನಾನು. ಜೋರು ಮಾಡಿದಳು ಮಕ್ಕಳಿಗೆ ಕೇಳುವ ಹಾಗೆ. ಅವಳ ಜೋರು ಧ್ವನಿಗೆ ತಿರುಗಿ ಕೋಪದಲ್ಲಿ ಕಣ್ಣು ಕಿರಿದು ಮಾಡಿ ನೋಡಿದ ಅವ ಅವಳನ್ನು ದಿಟ್ಟಿಸಿ. ಅರ್ಥವಾಯಿತವಳಿಗೆ ಅವನ ಕೋಪ ಅವಳ ಮೇಲೆಯೇ ಎಂದು. ಊಟಕ್ಕೆ ಬನ್ನಿ, ನನಗೆ ಹೊಟ್ಟೆ ಹಸಿತಿದೆ ಕರೆದಳು ಪ್ರೀತಿಯಿಂದ. ನಿನಗೆ ಹೊಟ್ಟೆ ಹಸಿದಿದ್ರೆ ನಾನು ಯಾಕೆ ಊಟಕ್ಕೆ ಬರಬೇಕು? ಹೋಗು ಊಟ ಮಾಡು ಎಂದ ಅವಳನ್ನು ನೋಡದೆ ಬಿರುಸಾಗಿ. ನೀವು ಏನೂ ತಿಂದಿಲ್ಲ ಬೆಳಗ್ಗೆಯಿಂದ ಅಂತ ನನಗೆ ಗೊತ್ತು. ಬನ್ನಿ ಊಟಕ್ಕೆ. ಉತ್ತರಿಸಲಿಲ್ಲ ಅವ ಏನೊಂದು. ಶ್ರೀ, ನಿಜವಾಗ್ಲೂ ತುಂಬ ಹೊಟ್ಟೆ ಹಸುವಾಗಿದೆ ನನಗೆ. ಬನ್ನಿ ಬೇಗ. ಇನ್ನೂ ಬಟ್ಟೆ ಯಾಕೆ ಚೇಂಜ್ ಮಾಡಿಲ್ಲ ನೀವು? ಬನ್ನಿ ಬೇಗ ಎಂದು ಅವನ ಮುಂದೆ ಬಂದು ಅವನ ಅಂಗಿಯ ಬಟನ್ ಬಿಚ್ಚಲೆಂದು ಅವನ ಎದೆಯ ಮೇಲಿನ ಬಟನ್ ಹಿಡಿದಳು. ತಟ್ಟನೆ ಅವಳ ಕೈ ಬಿಡಿಸಿದ ಅವ ಕೂದಲು ಮೇಲೇರಿಸಿ ಒಳಬಂದು ಬಾತ್ರೂಮಿಗೆ ಹೋಗಿ ಕೈಕಾಲು ತೊಳೆದು ಕೆಳ ನಡೆದ. ಅವನ ಹಿಂದೆಯೇ ಇಳಿದು ಬಂದಳು ಜಾನಕಿ. ಡೈನಿಂಗ್ ಟೇಬಲ್ ಮೇಲೆ ಹೋಗಿ ಕುಳಿತು ತನ್ನ ತಟ್ಟೆಗೆ ತಾನೇ ಬಡಿಸಿಕೊಳ್ಳಲು ಮುಂದಾದವನನ್ನು ನೋಡಿ ಜಾನಕಿಗೆ ನಗು ಬಂದಿತು. ಕೊಡಿ, ನಾನು ಬಡಿಸ್ತೀನಿ ಎಂದರು. ಅವ ಸುಮ್ಮನೆ ತನ್ನ ತಟ್ಟೆಗೆ ಅನ್ನ ಬಡಿಸಿಕೊಂಡ. ಅವನ ಪಕ್ಕದಲ್ಲೇ ಕುಳಿತ ಜಾನಕಿ, ರೀ, ನನಗೂ ಬಡಿಸಿ ಎಂದಳು ನಗುವ ಮುಖ ಹೊತ್ತು. ಅವಳ ಮುಖ ನೋಡಿದ ಅವ ಅದೇ ಗಂಭೀರತೆಯಿಂದ, ಬಡಿಸಿ, ನಿಮ್ಮ ತಟ್ಟೆಗೆ ಅಷ್ಟೇ ಬಡಿಸ್ಕೊಂಡ್ರೆ ನನಗೆ ಊಟಕ್ಕೆ ಎಂದವಳಿಗೆ ಏನೊಂದು ಮಾತನಾಡದೆ ಅವಳ ತಟ್ಟೆಗೂ ಬಡಿಸಿದ ಅವ. ಎಷ್ಟೇ ಕೋಪವಿದ್ದರೂ ಅವಳ ಮೇಲಿನ ಪ್ರೀತಿ ಕಡಿಮೆಯಾಗುವುದಿಲ್ಲ ಅವನಿಗೆ. ಅವಳು ಹೊಟ್ಟೆ ಹಸಿವು ಎನ್ನುತ್ತಿದ್ದಂತೆ ಬಟ್ಟೆ ಆಮೇಲೆ ಬದಲಾಯಿಸಿದರಾಯಿತೆಂದು ಊಟಕ್ಕೆ ಬಂದು ಕುಳಿತಿದ್ದ. ಅವಳು ಏನೊಂದು ಮಾತನಾಡದೆ ಊಟ ಮಾಡಿ ಅವನ ಜೊತೆಯೇ ಕೋಣೆಗೆ ನಡೆದಳು. ಬಟ್ಟೆ ಬದಲಾಯಿಸಿ ಬಂದು ಸುಮ್ಮನೆ ಹಾಸಿಗೆ ಉರುಳಿದವನನ್ನು ಕಂಡು ಅವಳಿಗೆ ಸುಮ್ಮನಿರಲಾಗಲಿಲ್ಲ. ಶ್ರೀ,
ಮಾತಾಡಲ್ವ ನನ್ನ ಜೊತೆ ಎಂದಳು ಅವನ ಪಕ್ಕದಲ್ಲಿ ನಿಂತು. ಕಣ್ಣು ಮುಚ್ಚಿ ಸುಮ್ಮನೆ ಮಲಗಿದ್ದ ಅವ. ರೀ ಪ್ಲೀಸ್ ಮಾತಾಡಿ. ನಾನು ಹೇಳಿಲ್ಲ ನಿಜ, ಅದು ನನ್ನ ತಪ್ಪು. ಅದಕ್ಕೆ ನಾನು ಸಾರಿ ಕೇಳ್ತೀನಿ. ಸಾರಿ ರೀ ಪ್ಲೀಸ್ ಮಾತಾಡಿ. ಚಿಕ್ಕ ಮಕ್ಕಳ ಹಾಗೆ ಕೇಳಿದಳು. ಕದಲಲೂ ಇಲ್ಲ ಆತ. ಅವನ ಪಕ್ಕ ಕುಳಿತು ಅವನ ಹಣೆಯ ಮೇಲಿನ ಕೂದಲನ್ನು ಮೇಲೇರಿಸಿದಳು. ಅವಳ ಕೈ ಕೊಡವಿದ ಶ್ರೀ ಅವಳಿಗೆ ಕೋಪ ತೋರಿಸಿ ಕಣ್ಣು ಮುಚ್ಚಿದ. ಈಗೇನು ನೀವು ಮಾತಾಡ್ತಿರೋ ಇಲ್ವೋ? ಸಾರಿ ಕೇಳ್ತಿದ್ದೀನಲ್ಲ ನಾನು, ಪ್ಲೀಸ್. ಅವನ ತೋಳು ಹಿಡಿದಳು. ಹಠಮಾರಿ ಅವನು. ಒಂದು ಸಾರಿ ತನ್ನ ಮನಸ್ಸಿನಲ್ಲಿ ಹಠ ಎಂಬುದು ಬಂದರೆ ಬಿಡುವವನಲ್ಲ. ಬಗ್ಗಲಿಲ್ಲ ಅವಳ ಪ್ರೀತಿಯ ಮಾತಿಗೆ. ಸರಿ ಬಿಡಿ, ನಾನು ನಿಮ್ಮ ಪಕ್ಕ ಮಲ್ಗೋಲ್ಲ, ಮಾತಾಡೋಲ್ಲ. ನನ್ನ ಮುಟ್ಟಿಸ್ಕೊಳ್ಳೋದು ಇಲ್ಲ ಅಂದರೆ. ಕೋಪದಲ್ಲಿ ಮಾತನಾಡುತ್ತಾ ಬೇಕೆಂದೇ ಅವನ ಮೇಲೆ ಬಾಗಿ ಅವನ ಪಕ್ಕವಿದ್ದ ಇನ್ನೊಂದು ದಿಂಬನ್ನು ತೆಗೆದುಕೊಂಡು ಬಾಲ್ಕನಿಯ ಬಾಗಿಲು ತೆಗೆದು ಜೋಕಾಲಿಯಲ್ಲಿ ಮಲಗಿದಳು. ಅವ ಕಣ್ಣು ಬಿಟ್ಟು ನೋಡಿದ ಅವಳು ಹೋಗಿ ಮಲಗಿದ್ದನ್ನು. ಆದರೂ ಕಣ್ಣು ಮುಚ್ಚಿದ. ಅವಳ ಮೇಲಿನ ಪ್ರೀತಿಯ ಮುಂದೆ ಅವನ ಕೋಪ ನಿಲ್ಲದು. ಹೊರಗಿನ ಚಳಿ ಏನೆಂದು ಅವನಿಗೆ ತಿಳಿದದ್ದೇ. ಹೆಚ್ಚೆಂದರೆ 6-7 ನಿಮಿಷ ಕಣ್ಣು ಮುಚ್ಚಿದ್ದನಷ್ಟೇ. ತಡೆಯಲಾಗದೆ ಎದ್ದು ಅವಳ ಕಡೆ ಬಂದ. ಅವನು ಬಂದೇ ಬರುತ್ತಾನೆಂದು ಅವಳಿಗೆ ಗೊತ್ತೇ ಇತ್ತು. ಜಾನಕಿ, ಒಳಗಡೆ ಮಲಗು ನಡಿ ಎಂದ ಕೋಪದಲ್ಲೇ. ಅದು ಜಾನಕಿಗೆ ಗೊತ್ತಾಗಿ ತನ್ನ ಸೆರಗನ್ನು ಹೊದ್ದು ಮುದುಡಿ ಮಲಗಿದಳು ಅವನ ಮುಂದೆಯೇ. ಜಾನಕಿ, ನಿನಗೇ ಹೇಳಿದ್ದು, ಬಾ ಒಳಗೆ ಸುಮ್ಮನೆ ಎಂದ. ಮಾತು ಕೇಳಿಯೂ ಕೇಳದೆ ಮೌನ ತೋರಿಸುವುದು ಈಗ ಅವಳ ಸರದಿ ಎಂಬಂತೆ ಸುಮ್ಮನೆ ಇದ್ದಳು ಜಾನಕಿ. ಆದರೆ ಅವಳಿಗೇನು ಗೊತ್ತು ತನ್ನ ಹಾಗೆ ಅವನಲ್ಲ ಎಂದು. ಏನೂ ಉತ್ತರಿಸದವಳನ್ನು ತನ್ನ 2 ಕೈಯಲ್ಲಿ ಎತ್ತಿಕೊಂಡು ಅವಳ ಮುಖ ನೋಡಿದ. ಬೆಚ್ಚಿದ ಜಾನಕಿ ಅವನ ಕೊರಳನ್ನು ತನ್ನ 2 ಕೈಯಿಂದ ಬಿಗಿ ಹಿಡಿದು ಅವನನ್ನೇ ನೋಡಿದಳು. ಬೇಕೆಂದೇ ಅವಳನ್ನು ಹೆದರಿಸಲು ತನ್ನ ಕೈ ಎತ್ತಿದ ಅವ ಅವಳನ್ನು ಭದ್ರವಾಗಿಯೇ ಹಿಡಿದಿದ್ದ. ಅಮ್ಮ, ಹೆದರಿದ ಜಾನಕಿ ಅವನ ಕೊರಳನ್ನು ಬಿಗಿ ಹಿಡಿದಳು. ಅವಳು ಭಯದಲ್ಲಿ ತಟ್ಟನೆ ಹಿಡಿದ ಹಿಡಿತಕ್ಕೆ ಅವಳ ಉಗುರು ಅವನ ಕೊರಳಿಗೆ ತೆರಚಿದವು. ಅದನ್ನವನು ತೋರಿಸಿಕೊಳ್ಳದೆ ಒಳಬಂದು ಮಂಚದ ಮೇಲೆ ಅವಳನ್ನು ಮಲಗಿಸಿ ಬಾಲ್ಕನಿಯ ಬಾಗಿಲು ಹಾಕಿ ತಾನು ಪಕ್ಕ ಬಂದು ಮಲಗಿದ ಅವಳಿಗೆ ಬೆನ್ನು ಮಾಡಿ. ರೀ, ನನ್ನ ಮೇಲೆ ಪ್ರೀತಿ ಇಲ್ವಾ ಕೇಳಿದಳು ತುಂಟತನದಲ್ಲಿ. ಕೋಪದಲ್ಲೂ ಅವನ ಕಾಳಜಿ ನೋಡಿ ಅವಳಿಗೆ ಅವನನ್ನು ಕಾಡಿಸುವ ಮನಸ್ಸು. ಮಿಸುಕಾಡದೇ ಇದ್ದ ಅವ. ಶ್ರೀ, ನೀವು ಹೀಗೆ ನನಗೆ ಬೆನ್ನು ಮಾಡಿ ಮಲಗಿದ್ರೆ ನನಗೆ ನಿದ್ದೆ ಬರೋಲ್ಲ. ಈ ಕಡೆ ತಿರುಗಿ. ಅವನ ತೋಳು ಹಿಡಿದು ತನ್ನ ಕಡೆ ತಿರುಗಿಸಿಕೊಳ್ಳಲು ನೋಡಿದಳು. ತಿರುಗಬಾರದೆಂದು ಮೈ ಬಿಗಿ ಹಿಡಿದಿದ್ದ ಶ್ರೀ. ಅದು ಅವಳಿಗೆ ಗೊತ್ತಾಗಿ, ಈಗ ನೀವು ಈ ಕಡೆ ತಿರುಗಲಿಲ್ಲ ಅಂದರೆ ನಾನು ಬಾಲ್ಕನಿಗೆ ಹೋಗ್ತೀನಿ ಮಲಗೋಕೆ ಅಷ್ಟೇ ಎಂದಳು ಅವನಿಗೆ ಹೆದರಿಸುವಂತೆ. ಏನು ಹೆದರಿಸ್ತೀಯಾ ಎಂದ ಅವಳ ಕಡೆ ಮುಖವಷ್ಟೇ ತಿರುಗಿಸಿ. ಇಲ್ಲಪ್ಪ, ಮುದ್ದು ಮಾಡ್ತೀನಿ ಎಂದಳು ಮುಗುಳ್ನಗುತ್ತಾ. ಅವಳಿಗೆ ಅವನ ಕೋಪದ ಮುಖ ನೋಡಿಯೇ ಮುದ್ದು ಮಾಡುವ ಮನಸ್ಸಾಗಿತ್ತು ಅವನನ್ನು. ಏನು ಬೇಕಾಗಿಲ್ಲ, ಮಲಗು ಸುಮ್ಮನೆ ಗದರಿದ. ನೀವು ಈ ಕಡೆ ತಿರುಗಿದ್ರೇ ನಾನು ಮಲಗೋದು. ಹಠ ಹಿಡಿದಳು ಅವಳು. ಅವಳು ತನ್ನನ್ನು ಓಲೈಸುತ್ತಿದ್ದಾಳೆಂಬುದರ ಅರಿವು ಚೆನ್ನಾಗಿತ್ತು ಅವನಿಗೆ. ಅವಳ ಕಡೆಯೂ ತಿರುಗದೆ ಅವಳಿಗೆ ಬೆನ್ನು ಮಾಡದೆ ಅಂಗಾತ ಮಲಗಿದ ಶ್ರೀ ತನ್ನ ಕೈಯನ್ನು ತಲೆಯ ಹಿಂದೆ ಇಟ್ಟು, ಸಾಕು ನನಗಿಷ್ಟೆ ಎಂದು ಅವನ ಎದೆಯ ಮೇಲೆ ತಲೆ ಇಟ್ಟು ಕಣ್ಣು ಮುಚ್ಚಿದಳು ಅವಳು. ಆಗಲೂ ಏನೂ ಮಾತನಾಡದೆ ನಿದ್ದೆಗೆ ಜಾರಿದ ಶ್ರೀರಾಮನ ಕೋಪ ಇನ್ನೂ ತಣ್ಣಗಾಗಿರಲಿಲ್ಲ. ಬೆಳಗ್ಗೆ ಕೊಂಚ ತಡವಾಗಿಯೇ ಎಚ್ಚರವಾಯಿತವಳಿಗೆ. ತಾನು ಯಾರದೋ ಹಿಡಿತದಲ್ಲಿರುವೆ ಎಂಬುದರ ಅರಿವಾಗಿ ನಿಧಾನವಾಗಿ ಕಣ್ಣು ಬಿಟ್ಟು ನೋಡಿದಳು. ಶ್ರೀರಾಮ ಅವಳ ಕಡೆಯೇ ತಿರುಗಿ ಅವಳನ್ನು ತಬ್ಬಿ ಮಲಗಿದ್ದ. ಹುಚ್ಚೆದ್ದು ಕುಣಿಯುವಷ್ಟು ಸಂತಸ ಅವಳ ಮೊಗದಲ್ಲಿ. ಎಷ್ಟೇ ಕೋಪವಿದ್ದರೂ ಅದು ತನ್ನ ಮುಂದೆ ತೋರಿಸಲಾರ ಅವ ಎಂಬ ಅವನ ಮಾತೆ ಅವಳಿಗೆ ನೆನಪಾಗಿ ಖುಷಿ ಇನ್ನೂ ಹೆಚ್ಚಾಗಿ ಅವನಿಗೆ ಮುತ್ತಿಕ್ಕುವ ಮನಸ್ಸಾಯಿತವಳಿಗೆ. ತನ್ನ ಬೆನ್ನು ಬಳಸಿದ್ದ ಅವನ ಕೈಯನ್ನು ನಿಧಾನವಾಗಿ ಸರಿಸಿ ಅವನ ಕಣ್ಣಿಗೆ ಮೆಲ್ಲಗೆ ಮುತ್ತಿಟ್ಟಳು. ಎಚ್ಚರವಾಯಿತವನಿಗೆ ಅವಳ ಒದ್ದಾಡುವಿಕೆಗೆ. ಆದರೂ ಕಣ್ಣು ಬಿಡಲಿಲ್ಲ ಶ್ರೀ ನಿದ್ದೆಯಲ್ಲಿ. ಅವ ಸುಮ್ಮನೆ ಇದ್ದದ್ದು ನೋಡಿ ಅವನಿಗೆ ಅರಿವಿಲ್ಲ ಎಂದುಕೊಂಡು
ಅವನ ಇನ್ನೊಂದು ಕಣ್ಣಿಗೆ ಮುತ್ತಿಟ್ಟಳು. ಈಗವನಿಗೆ ಗೊತ್ತಾಗಿತ್ತು ಅವಳ ಮುದ್ದಿನ ಆಟ. ಆದರೂ ಮಿಸುಕದೆ ಸುಮ್ಮನಿದ್ದ. ಅವನ ಕೋಪವಿಲ್ಲದ ಶಾಂತವಾದ ಮುಖ ನೋಡಿ ಅವಳಿಗೆ ಅಷ್ಟಕ್ಕೆ ಸುಮ್ಮನಿರಲಾಗಲಿಲ್ಲ. ಅವನ ತುಟಿಗೊಂದು ಮುತ್ತಿಟ್ಟಳಷ್ಟೇ. ಪಟ್ಟನೆ ಕಣ್ಣು ತೆರೆದು ಅವಳನ್ನು ನೋಡಿದ ಶ್ರೀರಾಮ. ತಕ್ಷಣ ಎದ್ದ ಜಾನಕಿ ಅವನನ್ನು ಕಂಡು ಮುಗುಳ್ನಕ್ಕಳು. ಮತ್ತದೇ ಕೋಪದ ಮುಖದಲ್ಲಿ ಅಂಗಾತ ಮಲಗಿದ ಶ್ರೀ, ಇದಕ್ಕೆಲ್ಲ ಕರ್ಗೋನಲ್ಲ ನಾನು ಎಂದು ಸುಮ್ಮನೆ ಕಣ್ಣು ಮುಚ್ಚಿ ಮಲಗಿದವನನ್ನು ಕಂಡು, ರೌಡಿ ನೀನು, ಗೊಣಗಿ ಮೇಲೆದ್ದಳು. ಬೆಳಗ್ಗೆ ಎದ್ದವನಿಗೆ ಹಿಂದಿನದೆಲ್ಲ ನೆನಪಿದ್ದರೂ ತನ್ನ ಕೋಪವನ್ನೇ ಮುಂದಿಟ್ಟು ತಯಾರಾಗುತ್ತಿದ್ದ. ಜಾನಕಿಯೇ ತನ್ನಿಂದ ವಿಷಯ ಮುಚ್ಚಿಟ್ಟಳಲ್ಲ ಎಂಬುದು ಅವನ ಕೋಪವನ್ನು ಮರೆಸುವಂತೆ ಮಾಡಿರಲಿಲ್ಲ. ಅವಳ ಮುಖ ನೋಡಿ ಕೋಪ ಕಡಿಮೆ ಮಾಡಿಕೊಳ್ಳುವವನು ಅವಳ ಮೇಲೆ ಹೆಚ್ಚು ಮುನಿಸಿಕೊಂಡಿದ್ದ. ಶ್ರೀ ಎದ್ದಿದ್ದರ ಅರಿವು ಜಾನಕಿಗೆ ಇರಲಿಲ್ಲ. ಪ್ರತಿದಿನ ಟೀ ಕುಡಿಯಲು ಕೆಳಗೆ ಹೋಗುವವನು ಹೋಗಿರಲಿಲ್ಲ. ಸ್ನಾನ ಮಾಡಿ ಬಂದು ಕಬೋರ್ಡಿನಿಂದ ಶರ್ಟ್ ತೆಗೆದು ಹೆಗಲಿಗೇರಿಸಿದಾಗ ತೋಳಿನ ಮೇಲೆ ಉದ್ದನೆಯ ಕಪ್ಪು ಕಲೆಯಾಗಿತ್ತು. ಅವ ತನ್ನ ಅಂಗಿಗೆ ಸಣ್ಣ ಕಲೆಯಾದರೂ ಸಹಿಸಲಾರ ಎಂದು ಅವಳಿಗೆ ಗೊತ್ತಿತ್ತು. ಆದರೆ ಆ ಶರ್ಟ್ ಕಲೆ ಆಗಿದ್ದನ್ನು ಯಾರೂ ಗಮನಿಸಿರಲಿಲ್ಲ. ಜಾನಕಿ, ಜಾನಕಿ ಕೂಗಿದ ಶ್ರೀ ಕೋಪದಲ್ಲಿ ಮನೆಯಲ್ಲಿ ಇದ್ದ ಎಲ್ಲರಿಗೂ ಕೇಳುವಂತೆ. ಅಡುಗೆ ಮನೆಯಲ್ಲಿದ್ದ ಜಾನಕಿ ಹೆದರಿ ಕೋಣೆಗೆ ಓಡಿದಳು. ಏನಾಯಿತೆಂಬಂತೆ ಗೌಡರು, ಅಜ್ಜಿ, ಸುಭದ್ರ, ಶೇಖರ ಹಾಲ್ನಲ್ಲಿ ಬಂದು ನಿಂತರು. ಈ ಕಲೆ ಆಗಿರೋ ಶರ್ಟ ಯಾರ ಕಬೋರ್ಡ್ನಲ್ಲಿಟ್ಟಿದ್ದು? ಚೀರಿದ ಅವಳು ಹೆದರುವಂತೆ. ರೀ, ಈ ಶರ್ಟ್ ಕಲೆ ಆಗಿರೋದನ್ನು ನಾನು ನೋಡಿರಲಿಲ್ಲ ಎಂದಳು ಸಣ್ಣ ಭಯದಲ್ಲಿ. ಮತ್ತೆ ಈ ಶರ್ಟ್ ಹೇಗೆ ಬಂತು ಕಬೋರ್ಡ್ನಲ್ಲಿ? ಕಲೆ ಆಗಿರೋ ಶರ್ಟ್ ನಾನು ಹಾಕೋಲ್ಲ ಅಂತ ನಿನಗೆ ಗೊತ್ತಿಲ್ವಾ? ಅಥವಾ ಬೇಕಂತಾನೆ ಇಟ್ಟಿದ್ಯಾ ನಾನು ಇವತ್ತು ಕಾಡಿಸ್ಬೇಕು ಅಂತ? ಅವನ ಮಾತುಗಳು ಅವಳ ಕಣ್ಣು ತುಂಬಿಸಿದವು. ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಶ್ರೀ. ನಾನು ನೋಡಿದ್ರೆ ನಿಮ್ಗೆ ಹಾಕ್ಕೊಳ್ಳೋಕ್ಕೆ ಇಡ್ತಿರಲಿಲ್ಲ. ಏನು ಹೇಳಬೇಡ ನೀನು. ಹೇಳಬೇಕಾಗಿದ್ದಾಗ ಹೇಳೋದು ಬಿಟ್ಟು ಈಗ ಬೇಡವಾಗಿದ್ದನ್ನು ಹೇಳಿದ್ರೆ ನಾನೇನು ಮಾಡಲಿ ತಗೊಂಡು? ಎಲ್ಲಿಯ ಮಾತು ಯಾವುದಕ್ಕೂ ಹೋಲಿಸಿ ಅವಳಿಗೆ ಅಂದು ಬಿಟ್ಟ. ಅವಳ ಕೆನ್ನೆ ತೋಯಿಸಿತು ಅವಳ ಕಣ್ಣೀರು. ಕೋಪದಲ್ಲಿ ಹಾಕಿದ್ದ ಶರ್ಟನ್ನು ತೆಗೆದು ಮಂಚದ ಮೇಲೆ ಎಸೆದು ಕಬೋರ್ಡ್ನಲ್ಲಿ ಬೇರೊಂದು ಶರ್ಟ್ ಹಿಡಿದು ಬಾಗಿಲು ಹಾಕದೆ ಶರ್ಟನ್ನು ತೋಳಿಗೇರಿಸಿ ಕೆಳ ನಡೆದು ಬಿಟ್ಟ. ಅವಳಿಗಿನ್ನೂ ತಡೆಯದಾಯಿತು. ಹಿಂದಿನ ದಿನ ಅವನ ಕೋಪಕ್ಕೆ ಅಳದೆ ಮುದ್ದಿನಿಂದಲೇ ಅವನನ್ನು ತಣಿಸಬೇಕು ಎಂದುಕೊಂಡು ತಾಳ್ಮೆಯಿಂದ ಅವನ ಕೋಪದ ನೋವು ಸಹಿಸಿದವಳಿಗೆ ಈಗ ಇನ್ನೂ ತಡೆದುಕೊಳ್ಳುವುದು ಆಗುವುದಿಲ್ಲ ಅನ್ನಿಸಿ ಜೋರಾಗಿಯೇ ಅಳುವು ಒತ್ತರಿಸಿತ್ತು. ಅವನ ಕೋಪ, ಹಠ ಅವಳ ಮನವನ್ನು ನೋಯಿಸುತ್ತಿದೆ ಎಂಬುದರ ಅರಿವಿಲ್ಲದೆ ರೇಗಾಡಿಬಿಟ್ಟ ಅವಳ ಮೇಲೆ. ಶ್ರೀರಾಮ, ಯಾಕೋ ಹಾಗೆ ಚಿರಾಡ್ತಿದ್ಯಾ ಅವಳ ಮೇಲೆ? ಕೇಳಿದರು ಗೌಡರು ಕೆಳಗಿಳಿದು ಬಂದವನನ್ನು. ಅವನು ಅವಳಿಗಂದ ಎಲ್ಲ ಮಾತುಗಳು ಅಲ್ಲಿ ನಿಂತಿದ್ದವರ ಕಿವಿಗೆ ಸ್ಪಷ್ಟವಾಗಿ ಬಿದ್ದಿತ್ತು. ಏನೋ ಮಾತನಾಡದೆ ಕೂದಲು ಮೇಲೇರಿಸಿ ನಿಂತ ಶ್ರೀರಾಮ ಕೋಪವನ್ನೇ ಮುಖದಲ್ಲಿ ಹೊತ್ತು, ನಿನಗೆ ಕೇಳಿದ್ದೋ? ನಿನ್ನೆ ಆಗಿದ್ದು ಆಗೋಯ್ತು. ನಿನಗೆ ಗೊತ್ತಾಯ್ತಲ್ಲ ಜಗದೀಶನೇ ನಿನಗೆ ರಕ್ತ ಕೊಟ್ಟಿದ್ದೋ ಅಂತ. ಈಗಲೂ ಯಾಕೋ ಇಷ್ಟು ಕೋಪ ನಿನಗೆ ಆ ಕೂಸಿನ ಮೇಲೆ? ಯಾಕೆ ಹಾಗೆ ರೇಗ್ತೀಯ? ಕೋಪದಲ್ಲಿ ಎಂದರು ಗೌಡರು. ಮಾವಯ್ಯ, ಅವರಿಗೆ ನನ್ನ ಮೇಲೆ ಕೋಪ ಇಲ್ಲ. ಅದು ಅವರು ಕಲೆ ಆಗಿರೋ ಶರ್ಟ್ ಹಾಕ್ಕೊಳ್ಳಲ್ಲ ಅಂತ ಗೊತ್ತಿದ್ರು ಕಬೋರ್ಡ್ನಲ್ಲಿ ಇಟ್ಟಿದ್ದು ನಂದೇ ತಪ್ಪು ಎಂದಳು ಕಣ್ಣೊರೆಸಿ ಮೆಟ್ಟಿಲಿಳಿದು ಬಂದು. ಸೊಂಟದ ಮೇಲೆ ಕೈಯಿಟ್ಟು ಕಂಬದ ಹಾಗೆ ನಿಂತಿದ್ದ ಶ್ರೀ ಅವಳ ಮಾತುಗಳು ಕಿವಿಗೆ ಬಿದ್ದರು. ತಾಯಿ, ನೀನು ಸುಮ್ಮನಿರು. ಅವನಿಗೆ ಕೋಪ, ಹಠ ನಮಗೇನೋ ಹೊಸದಲ್ಲ. ಅವನಿಗೆ ಅವನ ಮೂಗಿನ ನೇರಕ್ಕೆ ನಡಿಬೇಕು ಅನ್ನೋ ಹಠ. ಅವನ ಹಠಕ್ಕೆ ಎದುರುಗಿರೋರ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅನ್ನೋದರ ಅರಿವು ಇರೋದಿಲ್ಲ. ಅಷ್ಟು ಹಠ ಅವನಿಗೆ. ಎಷ್ಟು ಬುದ್ಧಿ ಇದೆಯೋ ಅದಕ್ಕಿಂತ ಹೆಚ್ಚು ಹಠ ಅವನಿಗೆ ಎಂದರು ಕೈ ಹಿಂದೆ ಕಟ್ಟಿ ನಿಂತು ಶ್ರೀರಾಮನ ಕೋಪಕ್ಕೆ ತಮ್ಮ ಕೋಪವನ್ನು ಉತ್ತರವಾಗಿಟ್ಟು. ಅದೇನೋ ಅವರ ಮಾತುಗಳು ಅವನಿಗೆ ಸಹಿಸದಾಗಿ ದಡದಡನೆ ಹೊರನಡೆದು ಬಿಟ್ಟ ಶ್ರೀ. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.